ಹಂಗೇಳಿ ಮತ್ತೆ ಈಗ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ ಅಂತಕ್ಕಂಥದ್ದು. ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಬಹಳ ಪ್ರಬುದ್ಧರಿದ್ದಾರೆ. ಯಾವಾಗ ಏನ್ ತೀರ್ಮಾನ ಮಾಡಬೇಕು, ಯಾರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಕೆಲಸವನ್ನ ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರ ಜನಪ್ರಿಯತೆ, ಅವ್ರು ಮಾಡದಂತ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ 3 ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ. ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ತಾಯಂದಿರಿಗೆ ಇವತ್ತು NDA ಅಭ್ಯರ್ಥಿಗಳ ಪರವಾಗಿ ಇವತ್ತು BJPಯ ಮುಖಂಡರು, JDSನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನ ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ ಇವತ್ತು ಮಾಜಿ ಸಚಿವನಾಗಿ, ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನ ನಾನು ನೂರಕ್ಕೆ 100 ಬಾರಿ ಹೇಳಕ್ ಬಯಸ್ತೇನೆ. ಇವತ್ತು ಹೊಸ ಯುಗ. ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನ್ ಜಯ ತಂದು ಕೊಟ್ಟಿದ್ದಾರೆ, JDS BJPಯ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ. ಅತ್ಯಂತ ಬಹುಮತಗಳಲ್ಲಿ ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಗೆಲ್ತೇವೆ. ಪದೇ ಪದೇ ಹೇಳ್ತಾ ಇದ್ರಿ ನಿಖಿಲ್ ಅವ್ರು ಸೋತಿರೋದು ನಮ್ಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ರಿ. ಆ ನೋವು ಈ ಗೆಲುವಿಂದ ಹೋಗಲಾಡಿದ್ಯಾ ಅಂತ ಹೇಳಿ? ಬಹುತೇಕ ಎಲ್ಲೋ ಒಂದ್ ಕಡೆ ಬೆಳೆಯುವಂತ ಕುಡಿಯೋದು ಗೆಲ್ಬೇಕು ಅಂತಕ್ಕಂಥ ನೋವು ಇವತ್ತು ಇದೆ. ಆದರೂ ಇವತ್ತು ನನ್ನ ದೇವೇಗೌಡರ ಕುಟುಂಬ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ಸಂಕಷ್ಟಕ್ಕಿದ್ದಂಥ ಈ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಜನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣನ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ರೀತಿ ಎಲ್ರಿಗೂ ಸಂತೋಷವನ್ನು ತಂದಿದೆ. ಬಹುತೇಕ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ನಮ್ಮಂತ ಅನೇಕ ನಾಯಕರುಗಳನ್ನ ಇವತ್ತು ಇಲ್ಲಿ ಜನರ ಮಧ್ಯೆ ನಿಂತು ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ನನ್ನ ಜಿಲ್ಲೆಯ ಜನ ಕುಮಾರಣ್ಣನ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾರೆ. ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದ್ದು. ನನ್ನ ಅಕ್ಕಂದ್ರು ತಾಯಂದ್ರು ಅರ್ಥ ಮಾಡ್ಕೋತಾರೆ. ಬಹುತೇಕ 100ಕ್ಕೆ 100 ಭಾಗ ಇವತ್ತು ಈ ಸರ್ಕಾರವನ್ನ ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಂದ್ರು ಗ್ರಹಿಸೆ ಇವತ್ತು ಕುಮಾರಣ್ಣ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಸಾಧ್ಯ ಇದೆ. ಅವ್ರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಬಹುತೇಕ ಇನ್ನು ಏನೇನ್ ಆಗತ್ತೆ ಅಂತಕ್ಕಂಥದ್ದನ್ನ ನೀವೇ ನಿಮ್ ಕಣ್ಮುಂದೆ ನೋಡ್ತೀರಿ. ಗ್ಯಾರಂಟಿಗೆ ಆಗಿರುವಂತ ಸೋಲ ಸರ್ ಇದು ಅಂತ 100ಕ್ಕೆ 100 ಭಾಗ. ಯಾವತ್ತೂ ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದ್ ಕಡೆ ನೀವು ಬಸ್ ಫ್ರೀ ಕೊಟ್ರು, ನನ್ನ ಮಕ್ಕಳು ಓದುವಂತ ಮಕ್ಕಳು, ನಮ್ಮ ಮಕ್ಕಳು ಇವತ್ತು ಬೀದಿಲಿ ನಿಂತ್ಕೊಳ್ಳುವಂತ ಕೆಲಸ ಮಾಡಿದ್ರು. ಇವತ್ತು ಹೆಂಗಸರಿಗೆ ಯಾವುದೇ 2,000 ಕೊಡ್ತೀವಿ ಅಂದ್ರು. ಅವ್ರ ಗಂಡಂದ್ರು ಇವತ್ತು ವಾರಕ್ಕೆ 2,000 ಕೊಡೋದು, ತಿಂಗಳಿಗೆ ವಾರಕ್ಕೆ 2,000 ಅವ್ರ ಗಂಡಂದ್ರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು, ಆ ಕೆಲಸ ಮಾಡಿದ್ರು. ಇಂಥ ಅನೇಕ ಸನ್ನಿವೇಶಗಳನ್ನ ಇವತ್ತು ನನ್ನ ರಾಜ್ಯದ ಜನ ನೋಡಿದರೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಸುಳ್ಳು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನ ವಿಶ್ವಾಸದಲ್ಲಿ ಇದ್ದಿದ್ದು ಸರ್, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿತವೆ ಅಂತಂದು. ಮಂಡ್ಯ ಸೇರಿದಂತೆ ಈಗ ರಾಜ್ಯದಲ್ಲಿ ಬಹುತೇಕ ಕಡೆ ಇದು ವರ್ಕೌಟ್ ಆಗಿಲ್ಲ. 100ಕ್ಕೆ 100 ಭಾಗ ಯಾವತ್ತೂ ಈ ಪೊಳ್ಳು ಭರವಸೆಗಳಿಂದ ನಾವು ರಾಜಕಾರಣ ಮಾಡಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಕಳೆದ 40-45 ವರ್ಷಗಳಿಂದ ನಾವು ಈ ರಾಜಕೀಯದಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಿಗೆ ಕಣ್ಣೊರೆಸುವಂತ, ಅವರ ಕಷ್ಟ ಸುಖಕ್ಕಾಗುವಂತ ನಿರಂತರವಾದಂತ ಕುಮಾರಣ್ಣವ್ರು ಮಾಡಿದ್ರು. ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರಿಗೆ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಲಾಟ್ರಿ, ಇವತ್ತು ಸರಾಯಿ ನಿಷೇಧ ಮಾಡುವಂತ ಕೆಲಸವನ್ನ, ಹೆಣ್ಣು ಮಕ್ಕಳ ತಾಳಿ ಉಳಿಬೇಕು, ಅವ್ರ ಕುಟುಂಬಗಳು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಮಾಡಿದ್ರು. ಇಂಥ ಶಾಶ್ವತವಾದಂತ ಕೆಲಸಗಳನ್ನ ಮಾಡ್ಬೇಕೆ ವಿನಃ ಈ ಸೋಮಾರಿಗಳು ಮಾಡಿ ಎಲ್ಲೋ ಮನೇಲಿ ಒಬ್ಬರನ್ನ ಇನ್ನು 10 ಜನನ ಕಷ್ಟಪಡುವಂತ ಕೆಲಸ ಮಾಡ್ಸಕ್ ಹೋದ್ರೆ ಇವತ್ತೇನು ಕಾಂಗ್ರೆಸ್ ಪಕ್ಷಕ್ಕಾಯ್ತೋ
ಅದು ಎಲ್ಲ ಹಂತದಲ್ಲೂ ಆಗುತ್ತೆ ಅಂತ ಕೆಲವು ಹೇಳ್ತಿದ್ದಾರೆ. ಶಾಸಕರುಗಳು ಹೇಳಿದ್ರು ಸರ್, ಅಂದ್ರೆ ಈ ಚುನಾವಣೆಯಲ್ಲಿ ಸೋಲಾದ್ರೆ ಇದನ್ನ ಕಂಟಿನ್ಯೂ ಆಗೋದಿಲ್ಲ ಅನ್ನೋಂಥದ್ದು ಸರ್, ಗ್ಯಾರಂಟಿ ಯೋಜನೆ. ತಮ್ಮ ಹಳೆಯ ಸ್ನೇಹಿತರು ಬಾಲಕೃಷ್ಣ ಅವರು ಕೂಡ ಹೇಳಿದ್ರು ಇದನ್ನ. ಬಹುತೇಕ ಅವ್ರು ಏನ್ ಹೇಳ್ಬೇಕು, ಇಡೀ ಸರ್ಕಾರದ ಅಜೆಂಡಾನೇ ಇದು. MP ಚುನಾವಣೆಗೆ ಎಲ್ಲಿ ನಡೆಸಕ್ಕಾಗತ್ತೆ? ಹೋದ ಸಾಲಿನಲ್ಲಿ 1,15,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅದರಲ್ಲಿ 60,000 ಕೋಟಿ ತನಕ ಈ ಫ್ರೀ ಗಿಫ್ಟ್ ಕೊಟ್ಟವ್ರೆ. ತೀರ್ಸೋದಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಸರ್ಕಾರ, ನಾವು ಕೊಟ್ಟಂತ BJP ಸರ್ಕಾರದಲ್ಲಿ, JDS ಸರ್ಕಾರದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳನ್ನಷ್ಟೇ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಕೇರ್ಪೇಟೆ MLA ಅವರು ಇದ್ದಾರೆ, ಅವರು ಇದನ್ನು ಅನುಭವಿಸಿದ್ದಾರೆ. 100ಕ್ಕೆ 1000 ಭಾಗ ಕುಮಾರಣ್ಣವರು ಮೋದಿಯವರ ಸರ್ಕಾರದಲ್ಲಿ ಸಚಿವರು ಆಗೇ ತೀರ್ತಾರೆ. ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕುಮಾರಣ್ಣವರ ನೇತೃತ್ವ. ಯಾವ ಖಾತೆ ಕೊಟ್ರೆ ಸೂಕ್ತ ಅಂತ ಹೇಳಿ ಸರ್? ಈಗ ಬಹುತೇಕ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಖಾತೆ ಕೃಷಿನೇ ಕೊಟ್ಟರೆ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಜೆಡಿಎಸ್ಗೆ ಗೆಲುವು ಎಷ್ಟು ಇಂಪಾರ್ಟೆಂಟ್ ಇತ್ತು ಸರ್? ಸತತ ಸೋಲಾಗಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಸ್ವಲ್ಪ ಬ್ಯಾಕ್ ಹೋಗಿದೆ ಜಿಲ್ಲೆಯಲ್ಲಿ. 100ಕ್ಕೆ 100 ಭಾಗ. ಕಳೆದ ಬಾರಿನೂ ಅಷ್ಟೇ. ನಾನು 2014ರಲ್ಲಿ ಲೋಕಸಭಾ ಸದಸ್ಯನಾದ ಕಾರಣದಿಂದ ಇವತ್ತು ಮತ್ತೊಮ್ಮೆ 8ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ನಮ್ಮ MLAಗಳನ್ನು ಗೆಲ್ಲಿಸಿಕೊಟ್ಟಂತ ಇತಿಹಾಸ ಇದೆ. ಇನ್ನು ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆದ್ರು ಮತ್ತೊಮ್ಮೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಂತ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸನ ಈ ಕ್ಷೇತ್ರದ ಮಹಾಜನತೆ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.